ಇಂದಿನ ಸಂಚಿಕೆಯಲ್ಲಿ ನಂದಗೋಕುಲ ಏನಾಗುತ್ತೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಆಗ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದರಿಂದ ಮೀನಾ ಬೇಗ ಬರ್ತಾಳೆ. ಅದಕ್ಕೋಸ್ಕರ ಗಿರಿಜಾ ಯಾಕಮ್ಮ ಇಷ್ಟು ಬೇಗ ಬಂದೆ ಅಂತ ಕೇಳಿದ ತಕ್ಷಣ ಅತ್ತೆ ಯಾಕೋ ತುಂಬಾನೇ ವಾಮಿಟ್ ಆಗ್ತಾ ಇತ್ತು, ಹಾಗೇನೆ ತಲೆ ಸುತ್ತುತ್ತಾ ಇತ್ತು ಅತ್ತೆ, ತುಂಬಾ ಸುಸ್ತಾಗ್ತಾ ಇತ್ತು, ಆಫೀಸಲ್ಲಿ ಕೂರಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರನೇ ಬೇಗ ಬಂದ್ಬಿಟ್ವಿ ಅತ್ತೆ ಅಂತ ಹೇಳಿದ ತಕ್ಷಣ ಏನೋ ಈಗ ಹೇಳ್ತಿದ್ದಾಳೆ ಮೀನಾ, ಏನೋ ಆಯಿತು ಆಸ್ಪತ್ರೆಗಾರು ತೋರಿಸ್ಕೊಂಡು ಕರ್ಕೊಂಬರೋದಲ್ವೇನೋ, ಹಾಗೆ ಕರ್ಕೊಂಡು ಬಂದೇನೋ ಅಂತ ಗಿರಿಜಾ ಕೇಳಿದ ತಕ್ಷಣ ಕೇಶವ ಆಸ್ಪತ್ರೆಗೆ ಹೋಗಿದ್ವಿ ಅಮ್ಮ, ಆಸ್ಪತ್ರೆಯಿಂದನೇ ಬರ್ತಾ ಇದ್ದೀವಿ ಅಂತ ಹೇಳ್ತಾನೆ. ಅದಕ್ಕೆ ಹೌದೇನೋ, ಹಾಗಾದರೆ ಡಾಕ್ಟ್ರ್ ಏನಂದ್ರು ಕೇಶವ, ಹೇಳೋ ಇಲ್ಲಿ ಯಾಕೋ ಮಾತಾಡು, ನನ್ನ ಮುಖ ನೋಡು ಅಂತ ಹೇಳಿ ಗಿರಿಜಾ ಕೇಳಿದ ತಕ್ಷಣ ಅಮ್ಮ ಅದು ಅದು ಅಮ್ಮ ಆಗ್ತಿದ್ದಾಳಂತೆ ಅಮ್ಮ ಅಂದ ತಕ್ಷಣ ಅಯ್ಯೋ ಹೌದೇನೋ, ಅದಕ್ಕೆ ಖುಷಿ ಪಡೋ ವಿಷಯ ಅಲ್ವೇನೋ, ಇಷ್ಟು ಸಪ್ಪೆ ಆಗಿ ಯಾಕೋ ಹೇಳ್ತಿದ್ಯಾ, ನಂಗೆ ಆಶ್ಚರ್ಯನೇ ಆಗ್ತಿದೆ, ನಿಜ ಏನೋ ನೀನು ಹೇಳ್ತಾ ಇರೋದು ನಿಜ ಏನೋ ಅಂದ ತಕ್ಷಣ ಹೌದು ಅಮ್ಮ ಆಸ್ಪತ್ರೆಯಿಂದನೇ ಬರ್ತಿದ್ದೀವಿ, ಆದರೆ ಸ್ವಲ್ಪ ವೀಕ್ ಆಗಿದ್ದಾಳಂತೆ, ಚೆನ್ನಾಗಿ ನೋಡ್ಕೊಬೇಕಂತೆ ಅಂತ ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ ಅದಕ್ಕೇನಂತೆ ನಾವೆಲ್ಲರೂ ಇದ್ದೀವಲ್ಲ, ಅವಳನ್ನ ಜೋಪಾನವಾಗಿ ನೋಡ್ಕೊಳ್ಳೋಣ, ಅವಳ ಜೊತೆ ಯಾವುದೇ ಕೆಲಸ ಮಾಡಿಸೋದು ಬೇಡ ಅಂತ ಹೇಳಿದ ತಕ್ಷಣ ಅವ ಏನು ಹೇಳ್ತಿದ್ದೀರಾ ನೀವು, ಅಕ್ಕ ಪ್ರೆಗ್ನೆಂಟ್ ಆಗಿದ್ರೆ ನಮ್ಮನೆಗೆ ಪಾಪು ಬರುತ್ತಾ, ನಿಜವಾಗ್ಲೂ ಹೇಳ್ತಿದ್ದೀರಾ ಅಂತ ಹೇಳಿ ಅಮ್ಮ ಕೂಡ ಆಶ್ಚರ್ಯದಿಂದ ಕೇಳ್ತಾಳೆ. ಆಗ ಹೌದು ಮೀನಾ, ಆಫೀಸಿಂದ ತುಂಬಾ ಸುಸ್ತು, ಮನೆಗೆ ಹೋಗ್ತಾ ಇದ್ದೀನಿ ಅಂತ ಫೋನ್ ಮಾಡಿದ್ಲು, ನನಗೆ ಯಾಕೋ ಭಯ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಹೋಗ್ಬಿಟ್ಟು ಮೀನನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗಿ ತೋರಿಸಿದ ತಕ್ಷಣ ಡಾಕ್ಟ್ರು ಕನ್ಸೀವ್ ಆಗಿದ್ದಾಳೆ ಅಂತ ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ ಹೌದಾ, ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಅಮ್ಮು ಹೇಳ್ತಾಳೆ. ಜೊತೆಗೆ ಅಲ್ಲಿಗೆ ವಲ್ಲಭ ಕೂಡ ಬರ್ತಾನೆ. ಏನು ನಡೀತಾ ಇದೆ ಅಂದ ತಕ್ಷಣ ಅಮ್ಮು ಅಕ್ಕ ಪ್ರೆಗ್ನೆಂಟ್ ಅಂತ ಹೇಳಿ ಹೇಳ್ತಾಳೆ ಅಮ್ಮು. ಅದಕ್ಕೆ ಓಹೋ ಹೊಡಿದ್ದೆಲ್ಲ ಅಣ್ಣ ಜಾಕ್ಪಟ್ಟು, ನಮ್ಮನೆಗೂ ಒಬ್ಬ ಪುಟ್ಟ ರಾಜ್ಕುಮಾರ ಬರ್ತಾನೆ ಅಂತ ಹೇಳಿ ವಲ್ಲಭ ಕೂಡ ರೇಗಿಸ್ತಾ ಇರ್ತಾನೆ ಕೇಶವಂಗೆ. ಗಿರಿಜಾ ತುಂಬಾನೇ ಖುಷಿ ಪಡ್ತಾ ಪ್ರಿಯ ಮತ್ತೆ ಮೀನಾ ಇಬ್ರು ಕೂಡ ಪ್ರೆಗ್ನೆಂಟ್ ಆಗಿದ್ದಾರೆ, ಇಬ್ರು ಕೂಟು ಕೆಲಸ ಮಾಡಿಸೋದು ಬೇಡ, ನಾನು ಒಬ್ಳೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅತ್ತೆ ನಾನು ಕೂಡ ನಿಮಗೆ ಸಹಾಯ ಮಾಡ್ತೀನಿ ಅತ್ತೆ ಅಂತ ಹೇಳಿ ಅಮ್ಮು ಕೈ ಇಟ್ಕೊಂಡು ಗಿರಿಜಾ ಹತ್ರ ಹೇಳ್ತಾ ಇರ್ತಾಳೆ. ಅದಕ್ಕೆ ಇಲ್ಲ ಅತ್ತೆ ನಾನು ಕೂಡ ಕೆಲಸ ಮಾಡ್ತೀನಿ, ನೀವು ಯಾವುದೇ ಕೆಲಸ ಮಾಡೋದು ಬೇಡ, ಪ್ರೆಗ್ನೆಂಟ್ ಆದರೆ ಏನು ಕೆಲಸ ಮಾಡಬಾರ್ದು ಅಂತ ಏನಾದರೂ ಇದೆಯಾ, ಇಲ್ಲ ಅತ್ತೆ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಹಂಗೆಲ್ಲ ಹೇಳ್ಬೇಡ ಕಣಮ್ಮ, ನೀವಿಬ್ಬರು ಪ್ರೆಗ್ನೆಂಟ್ ಆಗಿರೋದೇ ನನಗೆ ತುಂಬಾ ಖುಷಿ, ನಮ್ಮನೆಗೆ ಪಾಪು ಬರುತ್ತೆ ಅಂದರೆ ಎಷ್ಟು ಖುಷಿ ಇರಲ್ಲ ಹೇಳು, ನಿಮ್ಮಿಬ್ರು ತುಂಬಾ ಜೋಪಾನವಾಗಿ ನೋಡ್ಕೋತೀನಿ, ಇನ್ಮೇಲೆ ನೀವಿಬ್ಬರು ಕೂಡ ಯಾವುದೇ ಕೆಲಸ ಮಾಡಬಾರ್ದು ಅಂತ ಹೇಳಿದ ತಕ್ಷಣ ಸುಂದರ ಹೌದಪ್ಪ ನನಗಿನ್ನೂ ಮದುವೆನೇ ಆಗಿಲ್ಲ, ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಡ್ತಿದ್ದಾರೆ, ನನ್ನನ್ನು ಮದುವೆ ಮಾಡಬೇಕು ಅಂತ ಇವ್ರು ಯಾರಿಗೂ ಗೊತ್ತಿಲ್ಲ, ಇವ್ರದ್ದೇ ಆಗಿಬಿಟ್ಟಿದೆ, ಆದರೂ ಮನೆಗೆ ಹೋಗಿ ಪಾಪು ಬರ್ತಾವಲ್ಲ, ಎರಡು ಪಾಪು ಬರುತ್ತಲ್ಲ ಅದೇ ಖುಷಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ವಲ್ಲಭ ವಾವ್ ಸೂಪರ್, ನನಗಂತೂ ಕೆಲಸ ಮುಗಿಸಿ ಮನೆಗೆ ಬಂದ ತಕ್ಷಣ ಮಕ್ಳುಗಳು ಸಿಗ್ತಾರೆ ಆಟ ಆಡೋಕ್ಕೆ, ಸ್ವಲ್ಪ ಓದ್ಕೊಂಡು ಸ್ವಲ್ಪ ಮಕ್ಳ ಜೊತೆ ತರಲೆ ಮಾಡ್ಕೊಂಡು ಹಬ್ಬ ಬಿಂದಾಸಾಗಿರುತ್ತೆ. ನಮ್ಮ ನಂದಗೋಕುಲದಲ್ಲಿ ಕೃಷ್ಣಂದಿರುಗಳು ಪುಟ್ಟ ಕೃಷ್ಣಗಳು ಓಡಾಡ್ತಿರ್ತಾರೆ ಅಂತ ಹೇಳಿ ವಲ್ಲಭ ಹೇಳಿದ ತಕ್ಷಣ ನೀವ್ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಾ ಅಣ್ಣ, ಆ ಅಣ್ಣಂದಿರಿಬ್ರು ಕೂಡ ಗುಡ್ ನ್ಯೂಸ್ ಕೊಟ್ಟರು, ನೀನು ಯಾವಾಗ ಕೊಡ್ತೀಯಾ ಅಂತ ಕೇಳಿದ ತಕ್ಷಣ ಮೀನಾ ಹೇಳ್ತಾರೆ ಅವರಿಬ್ರು ಇನ್ನೂ ಓದ್ತಿದ್ದಾರೆ ರಕ್ಷಾ, ಅವ್ರಿಗೆಲ್ಲ ಈಗಲೇ ಯಾಕೆ ಅಷ್ಟೊಂದು ದೊಡ್ಡ ಜವಾಬ್ದಾರಿ, ಸುಮ್ಮನೆ ಇರು, ನಾನೇ ಪಾಪು ಬೇಕು ಬೇಡವೋ ಅನ್ನೋ ಗೊಂದಲದಲ್ಲಿದ್ದೀನಿ, ನನಗೆ ಇಷ್ಟು ಬೇಗ ಪಾಪು ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಮೀನಾ ಹಾಗೆಲ್ಲ ಯೋಚನೆ ಮಾಡಬೇಡ ಕಣೆ, ಇವಾಗೆಲ್ಲ ಮಕ್ಕಳಿಲ್ಲದೆ ಎಷ್ಟು ಗೋಳಾಡ್ತಿದ್ದಾರೆ ಗೊತ್ತಾ, ಮಕ್ಕಳಾದಾಗಲೇ ಮಕ್ಕಳು ಮಾಡ್ಕೊಂಡ್ಬಿಡ್ಬೇಕು ಕಣಮ್ಮ ಅಂತ ಹೇಳಿ ಗಿರ್ಜಾ ಹೇಳ್ತಾಳೆ. ನಾವಿಬ್ರು ಹೋಗಿ ಮೀನಂಗೆ ಏನು ಇಷ್ಟ ಅದೇ ಅಡುಗೆ ಮಾಡೋಣ ಅಂತ ಹೇಳಿ ಕರ್ಕೊಂಡೋಗಿ ಮೀನಂಗೆ ಏನು ಇಷ್ಟ ಅದೇ ಅಡುಗೆ ಮಾಡಿದ್ದಾರೆ. ಆದರೆ ಪ್ರಿಯಾ ನೀವು ಮೀನಂಗೆ ಏನು ಇಷ್ಟ ಅದೇ ಅಡುಗೆ ಮಾಡಿದ್ದೀರಾ, ನನಗೇನು ಇಷ್ಟ ಅದನ್ನು ಅಡುಗೆನೇ ಮಾಡಿಲ್ಲ ನೀವು ಅಂತ ಹೇಳಿ ಸಿಟ್ಟು ಮಾಡ್ಕೋದ ತಕ್ಷಣ ನೋಡ್ದಾ ಈ ಪ್ರಿಯಾ ಅದಕ್ಕೆದಂತೂ ಇದ್ದಿದ್ದೆ, ನೋಡು ಹೇಗೆ ಮಾತಾಡ್ತಿದ್ದಾರೆ ಅಂತ ಅಮ್ಮು ಹೇಳಿದ ತಕ್ಷಣ ನೀನು ಸುಮ್ಮನೆ ಕೊಳ್ಳುಮುಟ್ಟೆ ಅಂತ ಹೇಳಿ ವಲ್ಲಭ ಹೇಳ್ತಾನೆ. ಅಷ್ಟರಲ್ಲಿ ನಂದ ಬರ್ತಾರೆ. ಎಲ್ಲರೂ ಬೇಜಾರಾಗಿದ್ದೀರಾ ಅಂದ ತಕ್ಷಣ ಅದು ಮೀನಾ ಪ್ರೆಗ್ನೆಂಟ್ ಆಗಿದ್ದಾಳೆ ಕನ್ಸೀವ್ರಿ, ಅದಕ್ಕೋಸ್ಕರ ಅವಳಿಗೆ ಏನು ಇಷ್ಟ ಅದೇ ಅಡುಗೆ ಮಾಡ್ತಿದ್ದೀವಿ ಅಂದ ತಕ್ಷಣ ಅದು ಖುಷಿ ಪಡೋ ವಿಷಯ ತಾನೇ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ ನೀವೆಲ್ಲರೂ ಅಂತ ಹೇಳಿ ಹೇಳ್ತಾನೆ. ಅಲ್ಲ ಮಾವ ನನಗೇನಿಷ್ಟ ಅದನ್ನು ಮಾಡೇ ಇಲ್ಲ ಅತ್ತೆ, ಮೀನು ಅವ್ರಿಗೇನಿಷ್ಟ ಅಷ್ಟು ಮಾತ್ರ ಅಡುಗೆ ಮಾಡಿದ್ದಾರೆ, ನಾನು ಪ್ರೆಗ್ನೆಂಟೇ ತಾನೆ, ನನಗೂ ಆಸೆ ಇರುತ್ತೆ ತಾನೆ ಅಂತ ಹೇಳಿ ಪ್ರಿಯಾ ಕೇಳಿದಾಗ ಗಾಬರಿಯಿಂದ ನೋಡ್ತಾಳೆ, ಅಯ್ಯೋ ಎಲ್ಲಿ ಬೈತಾರೋ ಇವರು ಅಂತ ಹೇಳಿ. ಅಷ್ಟರಲ್ಲಿ ನಂದ ಬಿಡಮ್ಮ, ಒಂದಿನ ನಿನ್ಗೇನಿಷ್ಟ ಅದನ್ನು ಮಾಡ್ತಾಳೆ, ಇನ್ನೊಂದಿನ ಅವಳಿಗೇನಿಷ್ಟ ಅದನ್ನು ಮಾಡ್ತಾಳೆ, ಅದಕ್ಕೆ ಯಾಕೆ ವಿಷಯನ ದೊಡ್ಡದು ಮಾಡ್ತಾ ಇದೆಯಾ ಬಿಡು ಗಿರಿಜಾ, ನಾಳೆ ಪ್ರಿಯಂಗೆ ಏನಿಷ್ಟ ಅದೇ ಅಡುಗೆ ಮಾಡು ಗಿರಿಜಾ ಅಂತ ಹೇಳಿ ಹೇಳ್ತಾನೆ ನಂದ. ಎಲ್ಲರೂ ಕೂಡ ಆಚೆ ಮಾತಾಡ್ತಾ ನಿಂತಿರ್ತಾರೆ, ಎಲ್ಲರೂ ಕೂಡ ಕೇಶವ ಮತ್ತು ಮೀನಂಗೆ ಕಾಲು ಎಳಿತಾ ಇರ್ತಾರೆ. ಅಪ್ಪ ಮತ್ತು ಅಮ್ಮ ಆಗೋದಕ್ಕೆ ಇಬ್ಬರು ಕೂಡ ರೆಡಿ ಆಗಿಬಿಟ್ರು ಅಂತ. ಆವಾಗ ಪ್ರಿಯಾ ಮನಸಲ್ಲೇ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಇವ್ರಿಗೇನಾದರೂ ಗೊತ್ತಾ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ, ಯಾಕೆ ಇವ್ರು ನನ್ನನ್ನು
ರೇಗಿಸ್ತಾನೆ ಇಲ್ಲ, ನನಗೆ ಯಾಕೆ ಏನು ಇಷ್ಟ ಅಂದ್ರೂ ಇವ್ರು ಮಾಡ್ಕೊಳ್ತಾನೆ ಇಲ್ಲ, ಯಾವಾಗಲೂ ಮೀನಾ 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 ಅಂತಿರ್ತಾರಲ್ಲ, ನನಗೆ ಸಿಗದೆ ಇರೋ ಮರ್ಯಾದೆ ಪ್ರೀತಿ ಇವಳಿಗೆ ಮಾತ್ರ ಯಾಕೆ ಸಿಗಬೇಕು ಅಂತ ಹೇಳಿ ಮನಸ್ಸಲ್ಲೇ ಅನ್ಕೊತಾ ಇರ್ತಾಳೆ ಪ್ರಿಯಾ. ಇವತ್ತು ಅಂಗಡಿಗೆ ಹೋಗೋಕ್ಕೆ ಮನಸ್ಸಿಲ್ಲ, ಮನೆಗೆ ಪುಟ್ಟ ಕೃಷ್ಣಂದಿರು ಬರ್ತಾರೆ ನಮ್ಮ ನಂದಗೋಕುಲಕ್ಕೆ ಅಂದ ತಕ್ಷಣ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಂದ ಹೇಳಿದ ತಕ್ಷಣ ರಕ್ಷಾ, ಅಣ್ಣ ನಿನ್ಗೆ ಯಾವ ಪಾಪು ಬೇಕು, ನಿನ್ಗೆ ಯಾವ ಪಾಪು ಬೇಕು ಅಂದ ತಕ್ಷಣ ಗಿರಿಜಾ, ಮಧ್ವ ನಿನ್ಗೆ ಯಾವ ಪಾಪು ಬೇಕು ಹೇಳೋ, ಯಾವ ಪಾಪು ಆದ್ರೇನು ಒಟ್ಟಿಗೆ ಆರೋಗ್ಯವಾಗಿದ್ರೆ ಸಾಕು ಮಧ್ವ ಅಂತ ಹೇಳಿ ಕೇಳ್ತಾಳೆ ಗಿರಿಜಾ. ಅದಕ್ಕೆ ಮಾಧ್ವ ಏನು ಹೇಳಲ್ಲ, ಅಮ್ಮ ಹೌದು ಅಮ್ಮ ಅಂತ ಹೇಳಿ ತಲೆ ಇದು ಮಾಡ್ಕೊಳ್ತಾ ಸುಮ್ಮನೆ ಆಗ್ತಾರೆ. ಆವಾಗ ನಮ್ಮ ನಂದಗೋಕುಲ ಫ್ಯಾಮಿಲಿ ಯಾವಾಗಲೂ ಹೀಗೆ ನಗ್ತಾ ಇರಬೇಕು ಅಂತ ಎಲ್ಲರೂ ಕೂತ್ಕೊಂಡು ಹಗ್ ಮಾಡಿಕೊಂಡು ನಗ್ತಾ ಇರ್ತಾರೆ. ಅವಾಗ ಪ್ರಿಯಾ, ಎಲ್ಲರೂ ಕೂಡ ನಾನೇ ಗ್ರೇಟ್ ಅನ್ಬೇಕು, ಎಲ್ಲರೂ ಕೂಡ ನನ್ನನ್ನೇ ಮಾತಾಡಿಸ್ಬೇಕು ಯಾವಾಗಲೂ. ಈ ಮೀನಾ ಒಬ್ಬರು ಇವಾಗಲೂ ಗಮನನ ಅವ್ರ ಕಡೆನೇ ಸೆಳ್ಕೊಂಡ್ಬಿಡ್ತಾರೆ. ನಾನು ಎಷ್ಟು ಕೆಲಸ ಮಾಡ್ತೀನಿ ಎಲ್ಲರೂ ನನ್ನನ್ನೇ ಹೊಗಳ್ಬೇಕು, ನನ್ನನ್ನೇ ನೋಡಬೇಕು ಅಂತ. ಆದರೆ ನಾನು ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿದ್ರು ಕೂಡ ಈ ಮೀನಾ ಅಲ್ಲಿಗೂ ಬಂದುಬಿಟ್ರು. ಈ ಚಾಕು ತಗೊಂಡು ಅವ್ರ ಹೊಟ್ಟೆಗೆ ಚುಚ್ಚಿಬಿಡ್ತೀನಿ, ಅವಾಗ ಅವರು ಪಾಪ ಇಲ್ದಂಗೆ ಆಗಿಬಿಡುತ್ತೆ. ಅವಾಗ ಎಲ್ಲರೂ ನನ್ನನ್ನೇ ಗ್ರೇಟ್ ಅಂತ ಹೇಳ್ತಾರೆ. ಆದರೆ ಎಲ್ರಿಗೂ ಗೊತ್ತಾಗ್ದಂಗೆ ಹೇಗೆ ಚುಚ್ಚೋದು, ಏನು ಮಾಡೋದು ಅಂತ ಕೋಪದಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಮಾಧ್ವ ಬಂದ್ಬಿಟ್ಟು, ಏ ಪ್ರಿಯಾ ಎದೇಳು, ಇನ್ನೂ ಟೈಮ್ ಆಗಿಲ್ಲ ಅನ್ಕೊಂಡಿದ್ಯಾ, ಇನ್ನೂ ಮಲ್ಕೊಂಡಿದ್ಯಾ, ಎದೇಳು ಪ್ರಿಯಾ. ಏನು ಅನ್ಕೋತಾರೆ, ಯಾವಾಗಲೂ 5 ಗಂಟೆಗೆ 4 ಗಂಟೆಗೆ ಎದ್ದೇಳ್ತಿದ್ದವಳು 7 ಗಂಟೆ ಆದರೂ ಮಲ್ಕೊಂಡಿದ್ಯಲ್ಲ, ಯಾಕೆ ಎದ್ದೇಳು, ನಿದ್ದೆನಾ, ಹುಷಾರಿಲ್ವಾ, ಏನಾಗ್ತಿದೆ ಪ್ರಿಯಾ ಅಂತ ಹೇಳಿ ಮಾಧ್ವ ಎಬ್ಬಿಸ್ತಾನೆ. ಹಾಸ್ಪಿಟಲ್ಗೆ ಏನಾದರೂ ಹೋಗಿ ಬರ್ಬೇಕಾ ಪ್ರಿಯಾ, ಹೇಳು ಏನಾಗ್ತಿದೆ ಅಂತ ಹೇಳಿ ಮಾಧ್ವ ಕೇಳಿದ ತಕ್ಷಣ ಎಚ್ಚರಾಗಿ, ಅಯ್ಯೋ ಇದೆಲ್ಲ ಕನಸ, ಹಾಗಾದರೆ ಮೀನಾ ಅವರು ಪ್ರೆಗ್ನೆಂಟ್ ಅಲ್ವಾ, ಇದೆಲ್ಲ ನನ್ನ ಕನಸು ಹಾಗಾದರೆ ಅಂತ ಹೇಳಿ ಪ್ರಿಯಾ ಮನಸ್ಸಲ್ಲೇ ಅನ್ಕೊತಾಳೆ. ಹಾಗೇನಿಲ್ಲ ರೀ, ರಾತ್ರಿ ಸ್ವಲ್ಪ ಲೇಟಾಗಿ ಮಲ್ಕೊಂಡ್ನಲ್ಲ, ಸ್ವಲ್ಪ ಜಾಸ್ತಿ ನಿದ್ದೆನೇ ಬಂತು, ಇವಾಗ ಎದ್ಬಿಡ್ತೀನಿ ಅಂತ ಹೇಳಿ ಪಟ್ಟ ಅಂತ ಎದ್ಬಿಡ್ತಾಳೆ ಪ್ರಿಯಾ. ಬೇಗ ರೆಡಿ ಆಗಿಬಿಟ್ಟು ಅಡುಗೆ ಮನೆಗೆ ಹೋಗ್ಬಿಟ್ಟು, ಅತ್ತೆ ನೀವೇನು ಮಾಡಬೇಡಿ ಅತ್ತೆ, ನಾನೆಲ್ಲ ಕೆಲಸ ಮಾಡ್ತೀನಿ ಅತ್ತೆ, ನೀವು ಸುಮ್ಮನೆ ಕುತ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಈ ಅಡುಗೆ ಮನೆನೇ ಇವಳ್ದು ಅನ್ನೋ ಥರ ಹಾಡ್ತಾಳೆ. ನೋಡು ಹೇಗೆ ಆಡ್ತಾಳೆ ಅಂತ, ನನಗೆ ಏನು ಕೆಲಸನೇ ಇಲ್ವಂತೆ, ಏನು ಕೆಲಸನೇ ಬೇಡವಂತೆ, ನಾನೇನು ಪಕ್ಕದ ಮನೆ ಹೇಳೋ ಇಲ್ಲ ಅಂದರೆ ನೆಂಟ್ರ ಅಂತ ಹೇಳಿ ಗಿರಿಜಾ ಮನಸ್ಸಲ್ಲೇ ಬೈಕೊತಾ ಇರ್ತಾಳೆ. ಯಾಗಾಗಿ ನೋಡ್ತಿದ್ದೀರಾ, ನೀವು ನನ್ನನ್ನು ಕ್ಷಮಿಸಿದ್ದೀರ ತಾನೇ, ನನ್ನ ಜೊತೆ ಮಾತಾಡ್ತಿದ್ದೀರ ತಾನೇ, ಅತ್ತೆ ಪ್ಲೀಸ್ ಹೇಳಿ ಅತ್ತೆ ಅಂದ ತಕ್ಷಣ ಆಯ್ತಾಯ್ತು ಕೆಲಸ ಮಾಡ್ಕೊ ಹೋಗು ಅಂತ ಹೇಳಿ ಗಿರಿಜಾ ಹೇಳ್ತಾಳೆ. ಅವಾಗ ಪಟ ಅಂತ ಬೇಗ ಎಲ್ಲ ಕೆಲಸ ಮುಗಿಸಿ ಬೇಗ ರಂಗೋಲಿ ಎಲ್ಲ ಹಾಕಿಕೊಂಡು ನಂದ ಹತ್ರ ಟೀ ತಗೊಂಡೋಗ್ಬಿಟ್ಟು ಮಾವ ಟೀ ಅಂತ ಹೇಳಿ ಕೊಡೋಕೆ ಹೋಗ್ತಾಳೆ. ಅಷ್ಟರಲ್ಲಿ ನಂದ ಇಸ್ಕೊಳ್ಳೋದಿಲ್ಲ. ಗಿರ್ಜಾ ಹೋಗಿ ಬರ್ತೀನಿ ಅಂತ ಜೋರಾಗಿ ಕರೀತಾನೆ. ಆವಾಗ ಅಷ್ಟರಲ್ಲಿ ಗಿರ್ಜಾ ಬಂದ ತಕ್ಷಣ, ಅತ್ತೆ ನಾನು ಇನ್ನೂ ಮಾತೇ ಆಡಿಸ್ತಾ ಇಲ್ಲ ಮಾವ ಅಂತ ಹೇಳಿ ಹೇಳ್ತಾಳೆ. ಅಷ್ಟರಲ್ಲಿ ಪೊಲೀಸ್ ಬರ್ತಾರೆ. ಅಂದರೆ ಯಾರು ಇದೇ ಮನೆನಾ ಅಂತ ಹೇಳಿ ಕೇಳ್ಕೊಂಡು ಬರ್ತಾರೆ. ಎಲ್ಲರೂ ಯಾಕೆ ಸರ್ ಏನಾಯ್ತು ಸರ್ ಅಂತ ಹೇಳಿ ಬಂದ ತಕ್ಷಣ, ಒಂದು ಹುಡುಗಿನ ಕಿಡ್ನಾಪ್ ಮಾಡಿದ್ದಾನೆ ವಲ್ಲಭ. ಅಲ್ಲ ಸರ್ ನನ್ನ ಮಗ, ಏನಾಯ್ತು ಸರ್ ಅಂತ ಹೇಳಿ ನಂದ ಕೇಳಿದ ತಕ್ಷಣ, ಒಬ್ರು ಟ್ಯಾಕ್ಸಿನ ಬುಕ್ ಮಾಡಿದ್ರು ಟ್ರಿಪ್ಪಿಗೆ ಅಂತ, ಅದರಲ್ಲಿ ಅವ್ರ ಮಗಳು ಕೂಡ ಇದ್ಲು. ಆದರೆ ಈಗ ಅವ್ರ ಮಗಳು ಕಾಣಿಸ್ತಾ ಇಲ್ವಂತೆ, ಸೊ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ವಿಚಾರಿಸೋಕ್ಕೆ ಬಂದಿದ್ದೀವಿ. ಅಂದರೆ ಯಾರು ಇದೇ ಮನೆನಾ, ಎಲ್ಲಿದ್ದಾರೆ ಅವರು ಅಂತ ಕೇಳಿದ ತಕ್ಷಣ, ಹೌದು ಸರ್ ನನ್ನ ಮಗನೇ, 1 ನಿಮಿಷ ಕರಿತೀನಿ ಅಂತ ಹೇಳ್ಬಿಟ್ಟು ವಲ್ಲಭ ಅಂತ ಹೇಳ್ಬಿಟ್ಟು ಎಲ್ಲರೂ ಕರೀತಾರೆ. ಅಲ್ಲಿಗೆ ವಲ್ಲಭ ಬರ್ತಾನೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.